ಕೊನೆಗೂ ಎರಡನೇ ಮದುವೆಗೆ ಸಜ್ಜಾದ್ರ ಮೇಘ್ನಾರಾಜ್. ಹೌದು ಸ್ನೇಹಿತರೆ, ಒಂದು ಮೇಘ್ನಾರಾಜ್ ರವರು ಎರಡನೇ ಮದುವೆಗೆ ಒಂದು ಸಜ್ಜಾಗಿದ್ದಾರಾ? ಸೊ ಏನಾಯ್ತು, ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆನ ಆಗೋಲ್ಲ ಅಂತಂತವ್ರು ಸೊ ಯಾಕೆ ಎರಡನೇ ಮದುವೆಗೆ ಒಂದು ಸಜ್ಜಾದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಮೇಘ್ನಾರಾಜ್ ರವರು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆನ ಆಗೋದಿಲ್ಲ ಅಂತಕ್ಕಂಥದನ್ನ ಹೇಳಿದ್ರು. ಒಂದು ಚಿರಂಜೀವಿ ಸರ್ಜಾ ಅವ್ರನ್ನ ತುಂಬಾ ಪ್ರೀತಿಸಿಬಿಟ್ಟು ಮದುವೆ ಆಗಿದ್ರು. ಸೊ ನಾನು ಅವರನ್ನ ಬಿಟ್ಟು ಯಾರನ್ನೂ ಮದುವೆ ಆಗೋದಿಲ್ಲ ಅನ್ನೋ ಮಾತನ್ನ ಅವರು ಮರಣ ಹೊಂದಿದಾಗ ಹೇಳಿದ್ರು. ಸೊ ಚಿರಂಜೀವಿ ಸರ್ಜಾ ನನಗೆ ಎಲ್ಲ ಅವ್ನ ನೆನಪಿನಲ್ಲೇ ನಾನು ಇರ್ತೀನಿ ಅನ್ನೋ ಮಾತನ್ನ ಒಂದು ಮೇಘ್ನಾರಾಜ್ ರವರು ಹೇಳಿದ್ರು. ಸೊ ಹಿಂಗೆ ಹೇಳಿದ ಮೇಘ್ನಾರಾಜ್ ರವರು ಈಗ ಒಂದು ಮೊನ್ನೆ ಅಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಲ್ಲಿ ಹೇಳಿದ್ದಾರೆ. ಸೊ ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಫಾದರ್ ಫಿಗರ್ ಅಂದ್ರೆ ಚಿರಂಜೀವಿ ಸರ್ಜಾ ಅವರ ಮಗಳಿಗೆ ಒಂದು ಫಾದರ್ ಫಿಗರ್ ಬೇಕೇ ಬೇಕು ರಾಯನ್ಗೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ನಾನು ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಯಾಕೆ ಹೇಳಿದ್ರು ಒಂದು ಮೇಘ್ನಾರಾಜ್ ರವರು? ಸೊ ಏನಾಯ್ತು ಇವರಿಗೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ಬರೋಣ ಬನ್ನಿ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಮೇಘ್ನಾರಾಜ್ ರವರು ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಎರಡನೇ ಮದುವೆನ ಆಗ್ತೀನಿ ಅಂತಿದ್ದಾರೆ. ಸೊ ಯಾಕೆ ಈ ಮಾತನ್ನ ಹೇಳಿದ್ರು? ಸೊ ಅವರ ಒಂದು ಮಗನ ಕಾರಣದಿಂದ. ಯಾಕಪ್ಪ ಅಂತಂದ್ರೆ ಅವ್ರ ಮಗ ಇನ್ನು ತುಂಬಾ ಚಿಕ್ಕವನು, ಅಂದ್ರೆ ರಾಯನ್ ಇನ್ನೂ ಕೂಡ ತುಂಬಾ ಚಿಕ್ಕವನು. ಸೊ ಅವ್ನು ಚೆನ್ನಾಗಿ ಓದ್ಬೇಕು. ಸೊ ಅವನ ಮೇಲೆ ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ ಒಂದು ಮೇಘ್ನಾರಾಜ್ ರವರು. ಅವ್ನು ಚೆನ್ನಾಗಿ ಓದ್ಬೇಕು, ಅವ್ನು ಏನಾದ್ರೂ ಸಾಧನೆ ಮಾಡ್ಬೇಕು, ಅವ್ನು ಸಾಧನೆ ಮಾಡಿದ್ರೇನೆ ನನ್ಗೆಲ್ಲ, ಅವನನ್ನ ಚೆನ್ನಾಗಿ ಬೆಳೆಸಬೇಕು ಒಟ್ಟಾರೆಗೆ ಅನ್ನೋದು ಒಂದು ಮೇಘ್ನಾರಾಜ್ ರವರ ಒಂದು ಸ್ಕೋಪ್ ಆಗಿದೆ. ಸೊ ಅವನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಒಂದು ಮೇಘ್ನಾರಾಜ್ ರವರ ಒಂದು ಸ್ಕೋಪ್ ಆಗಿದೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಇನ್ನು ರಾಯನ್ ಅವನು ಒಬ್ಬ ಗಂಡು ಹುಡುಗ. ಸೊ ಅವನು ಎಲ್ಲಾ ಒಂದು ಶೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಅಂದ್ರೆ ಅವನ ಸೀಕ್ರೆಟ್ಸ್ ಗಳನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈಗೇನೋ ಶೇರ್ ಮಾಡ್ಕೊಳ್ತಾನೆ ಚಿಕ್ಕವನಿದ್ದಾನೆ, ಆದ್ರೆ ಮುಂದೆ ದೊಡ್ಡವನಾದ್ಮೇಲೆ ಅವನ ಎಲ್ಲ ಸೀಕ್ರೆಟ್ಸ್ ಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ನಾವು ಒಂದು ಮನೆಗೆ ಬಂದಾದ ತಕ್ಷಣ ಏನ್ ಮಾಡಿದ್ರೆ ಕೆಲಸ, ತುಂಬಾ ಚೆನ್ನಾಗಿದ್ದೀರಾ, ಸೊ ಹೇಗಿದ್ದೀರಾ, ಸೊ ಆರಾಮಾಗಿದ್ದೀರಾ, ಸೊ ಏನಾದ್ರು ತಿಂತೀರಾ, ಇದನ್ನೆಲ್ಲ ಕೇಳೋಕಾದ್ರೂ ಒಬ್ಬ ಗಂಡಿನ ಅವಶ್ಯಕತೆ ಇದೆ ನಮ್ಮ ಮನೆಗೆ ಅನ್ನೋ ಮಾತನ್ನ ಒಂದು ಮೇಘ್ನಾರಾಜ್ ರವರು ಹೇಳಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಒಂದು ತಮ್ಮ ಮಗನ ಹಿತದೃಷ್ಟಿಯಿಂದ ನಾನು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನ ಕೂಡ ಮೇಘ್ನಾರಾಜ್ ರವರು ಹೇಳಿದ್ದಾರಂತೆ. ಸೊ ಇನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಮೇಘ್ನಾರಾಜ್ ರವರು ಎರಡನೇ ಮದುವೆನ ಆಗ್ಬಾರ್ದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ನಿಮ್ದಿನ್ನೂ ಚಿಕ್ಕ ವಯಸ್ಸು, ಆದಷ್ಟು ಬೇಗ ಎರಡನೇ ಮದುವೆನ ಆಗಿ ಸೊ ನಿಮ್ಗೂ ಕೂಡ ನಿಮ್ಮ ಮಗನಿಗೂ ಕೂಡ ಒಂದು, ನಿಮ್ಮ ಮನೆಗೂ ಕೂಡ ಒಂದು ಆಸರೆ ಆಗಬೇಕು ಒಬ್ಬ ಗಂಡು ಯಾರಾದ್ರೂ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮೇಘ್ನಾರಾಜ್ ರವರು ಎರಡನೇ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.